ವ್ಲಾಗ್ ವೀಡಿಯೋ ಮಾಡಬೇಕು, ಈ ಥರ ಕಂಟೆಂಟ್ ವೀಡಿಯೋಗಳು ಮಾಡ್ಬೇಕಂತಂದ್ರೆ ಒಂದು ಹೇಳ್ತೀನಪ್ಪ, ನಾಚಿಕೆ ಮಾನ ಮರ್ಯಾದೆ 3 ಬಿಡ್ಬೇಕು. ನೀನು ಯಪ್ಪ ಈ ಜನ ಏನಂತಾರೋ, ಫ್ರೆಂಡ್ಸ್ ಏನಂತಾರೋ, ಆಡ್ಕೊಂಡು ಹಾಕ್ತಾರೋ ಅನ್ನೋರು ಮಾತಾಡೋರು ಆಡ್ಕೊಳೋರು ನಿನಗೆ ದುಡ್ಡು ತಂದಾಕಲ್ಲ. ನಿನ್ನ ಮನೆಗೆ ಇವತ್ತು ಊಟಕ್ಕಿಲ್ಲ ಇಲ್ಲಪ್ಪ ಅಂತಂದ್ರೆ ನೀನು ಅವ್ರು ತಂದು ನಿನಗೆ ಗುಣ ಕೊಡೋದಿಲ್ಲ. ನೀನು ದುಡಿಬೇಕು, ನೀನು ತಿನ್ಬೇಕು. ನೀನು ದುಡಿದು ನಿನ್ನ ಊಟನ ನೀನು ತಿಂತೀಯ ಅಂತಂದ ಮಗ ಅವನು ಅವ್ರದ್ದು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತೀನಿ ನಾನು. ಎಲ್ರಿಗೂ ಬೆಳಗಿನ ಶುಭೋದಯ ರೀ. ಇದು ನನ್ನ ಮೊದಲನೇ ವ್ಲಾಗ್ ವೀಡಿಯೋ ಆಗೈತಿ. ನಿಮ್ಮ ಸಮಯನ ಕೊಟ್ಟು ನನ್ನ ವ್ಲಾಗ್ ವೀಡಿಯೋ ನೋಡ್ತಿರುವಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇನ್ಯಾಕೆ ಥರ ಮ್ಯಾಟ್ರಿಗೆ ಬಂದ್ಬಿಡೋಣ. ಅಲ್ಲಿ ಯಜಮಾನ ನಾನು ಹೇಳ್ಬೇಕಂದ್ರೆ ಒಂದು ಹತ್ತತ್ರ 1500 ರೀಲ್ಸ್ ಮಾಡೀನಿ. 1500 ಹೆಂಗಪ್ಪ ರೀಲ್ಸ್ 1500 ಹೆಂಗೆ ಆತವಂದ್ರೆ, ನಾನು ಒಂದು ಓಲ್ಡ್ ಅಕೌಂಟ್ ಇತ್ತು, ಅದರಲ್ಲಿ ಒಂದು ಹತ್ತತ್ರ ಒಂದು 500 ರೀಲ್ಸ್ ವೀಡಿಯೋಸ್ ಇದ್ವು. ಈಗ ಮತ್ತೆ ರೀಸೆಂಟಾಗಿ ಮಾಡಿರೋದ್ರಲ್ಲಿ ಒಂದು 400 ಚಿಲ್ಲರೆ, ಹತ್ತತ್ರ 500 ಅದಾವೆ. ಟಿಕ್ಟಾಕಲ್ಲಿ ಒಂದು 400 ಚಿಲ್ಲರೆ ಇದ್ವು. ಹತ್ತತ್ರ ಒಂದು 1500 ಚೆನ್ನಾಗಿ ಆಗಿರ್ತಾವೆ ರೀಲ್ಸು. ಆಮೇಲೆ ಜಾನಪದ ಸಾಂಗ್ಸು ಮಾಡಿವಿ. ಮತ್ತು ಹೇಳ್ಬೇಕಂದ್ರೆ ಕೆಲವು ಶಾರ್ಟ್ ಫಿಲ್ಮ್ಸು ಮಾಡಿವಿ. ಅಷ್ಟೆಲ್ಲ ಮಾಡೀನಿ. ಆದ್ರೂ ನಾವು ಈ ವ್ಲಾಗ್ ವೀಡಿಯೋದಾಗ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಆಗೈತಿ. ಹಂಗೆ ಕೆಳಗೆ ಕಾಲು ಬ್ರೇಕ್ ಡ್ಯಾನ್ಸ್ ಆಡಕೈತವ. ಮತ್ತು ಇಷ್ಟೆಲ್ಲ ಮಾಡಿದ್ರು ಈ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಎಷ್ಟು ನಡ್ಕ ಬರಕತ್ತೈತಿ ಅಂದ್ರೆ ಅದು ಆ ಕ್ಯಾಮ್ರಾಕ್ಕಿರೋ ತಾಕತ್ತಂತ ಅನಿಸ್ತೈತಿ. ಅಲ್ಲಿ ಹಿಂದೆ ನಿಂತ್ಕೊಂಡು ಜಾನ್ ಮಾತಾಡ್ಬೋದು. ಅದೇನು ದೊಡ್ಡ ವಿದ್ಯೆ ಬಿಡ ನಾವು ಮಾಡಿ ಹಾಕ್ಬೋದು ಅದ್ರಂಗೆ ವೀಡಿಯೋ ಅಂತ ಬೇಕಾದಂಗೆ ಅಲ್ಲಿ ನಿಂತು 1000 ಮಾತಾಡ್ಬೋದು. ಆದರೆ ಕ್ಯಾಮ್ರಾ ಮುಂದೆ ನಿಂತು ಮಾತಾಡೋಕೆ ಅದು ಒಂಥರ ಎಕ್ಸ್ಟ್ರಾ ಪವರ್ ಬೇಕು. ಅದು ಮಾಡೋರಿಗೆ ಗೊತ್ತಿರ್ತೈತಿ ಅದು ಏನಂತ. ಇಷ್ಟೆಲ್ಲ ವೀಡಿಯೋಸ್ ಮಾಡಿದ್ರು ನನಗೆ ಈ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಇನ್ನೂ ಭಯ ಹೋಗವಲ್ತಂದ್ರೆ ಇನ್ನು ಲೆಕ್ಕ ಹಾಕ್ರಿ ನೀವು. ಅದು ಕ್ಯಾಮ್ರಾಕ್ಕಿರೋ ತಾಕತ್ತು. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಸೋಷಿಯಲ್ ಮೀಡಿಯಾದಾಗ ಏನಪ್ಪ ದಿನ ಎಷ್ಟೊಂದು ಕ್ರಿಯೇಟರ್ಗಳು ಹುಟ್ಕೊಂತಾರೆ, ಎಷ್ಟೊಂದು ರೀಲ್ಸ್ಗಳು ಮಾಡೋರು ಹುಟ್ಕೊಂತಾರೆ, ಎಷ್ಟೊಂದು ವ್ಲಾಗ್ಸ್ ಮಾಡೋರು ಹುಟ್ಕೊಂತಾರೆ. ಅದು ಅದು ಕಥೆನೇ ಬೇರೆ ಐತೆ. ಅವನು ಏನೋ ಜನ ಸೋಷಿಯಲ್ ಮೀಡಿಯಾನ ಭಾಳ ಚಂದ ಯೂಸ್ ಮಾಡ್ಕೊಳಕತ್ತಾರ, ಅದರಿಂದ ಭಾಳ ದುಡ್ಡು ಮಾಡಕತ್ತಾರ. ಹಂಗಂತ ನಾವು ಅವ್ರ ರೀತಿ ದುಡ್ಡು ಮಾಡ್ತೀವೋ ಮಾಡಲು ಇನ್ನೊಂದು ಮತ್ತೊಂದು ಅದು ಸೆಕೆಂಡ್ರಿ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳೋದು ಕಲಿಬೇಕು. ಅದೇ ನಾವಂತೂ ರೊಕ್ಕ ಕೊಟ್ಟು ಏನು ಮಾಡೋದಿಲ್ಲ, ಫ್ರೀ ಮಾಡೋದೈತಿ. ಹಾಗಾಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೇಕು. ಹಂಗಂತೇಳಿ ನಾವು ಯೂಸ್ ಮಾಡ್ಕೊಳಕತ್ತೀವಿ. ನೋಡೋಣ ಮುಂದೆ ಏನಾಗುತ್ತೆ. ನೀವು ಕೈ ಹಿಡಿದ್ರೆ ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿನ ಪಕ್ಕ ಕೈ ಹಿಡಿತೈತಿ. ಆದ್ರೆ ಹಾರ್ಡ್ ವರ್ಕು ಎಫರ್ಟ್ ಮಾತ್ರ ಹಾಕಲೇಬೇಕು. ನೀನು ಒಂದು ದಿನ ವೀಡಿಯೋ ಮಾಡಿ 2 ದಿನ ವೀಡಿಯೋ ಮಾಡ್ಕೇಸಿ ನನಗೆ ರಿಸಲ್ಟ್ ಬೇಕಂದ್ರೆ ದೇವರಾಣೆ ಸಿಗೋದಿಲ್ಲ ಯಜಮಾನ. ಒಬ್ಬೊಬ್ಬರು ಎಷ್ಟೆಷ್ಟು ವರ್ಷ ಮಾಡ್ಯಾರ, 4-5 ವರ್ಷ, 5 ವರ್ಷ, 6 ವರ್ಷ, ಅಷ್ಟು ವರ್ಷ ಮಾಡಿದ್ರು ಅವ್ರಿಗೂ ರಿಸಲ್ಟ್ ಸಿಕ್ಕಿಲ್ಲ. ರೀಸೆಂಟಾಗಿ ಈಗೀಗ ರಿಸಲ್ಟ್ ಸಿಕ್ಕೈತೆ. ಅದನ್ನು ನೀನು ಭಾಳ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೋಡ್ಬೋದು. ನೋಡ್ರಿ, ಇಲ್ಲಿ ನನ್ನ ನಾಯಿಗಳನ್ನ ವಾಕಿಂಗ್ ಕರ್ಕೊಂಬಂದು, ಹೇಯ್ ಬಾ, ನನ್ನ ನಾಯಿಗಳನ್ನ ವಾಕಿಂಗ್ ಕರ್ಕೊಂಬಂದಿನ. ಅಲ್ಲಿ ಯಾವ ನಾಯಿಗಳು ನಿಂತವ್ ನೋಡ್ರಿ. ಹೇಯ್ ಅಜ್ಜ, ಹೇಯ್ ಬಾಯ್, ಹೇಯ್ ರಣೆ, ಹಾಯ್ ರಣೆ, ಹೇಯ್ ನೋಡ್ರಿ, ಬಾ ಬೈ ನೋಡ್ರಿಪ್ಪ. ಹಿಂಗೆ ಹಾಕವು ನನಗೂ ಸಣ್ಣ ನಾಯಿಗಳು. ಇದು ಜಗಳ ಆಡುವಂಥ ನಾಯಿಗಳಲ್ಲ, ಇವ್ರನ್ನ ರನ್ನಿಂಗ್ ಕಾಂಪಿಟೇಷನ್ಗೆ ಬಳಸ್ತಾರ ಅಂಥ ನಾಯಿಗಳು. ಅಲ್ಲಿ ನೋಡ್ರಿ ದೈತ್ಯಾಕಾರ ಹೆಂಗದ, ಹೇಯ್ರ ಕಳಿ ಬಾ, ದೈತ್ಯಾಕಾರದವನು. ಅಂಥ ನಾಯಿಗಳ ಮುಂದೆ ನಮ್ಮ ನಾಯಿಗಳದ್ದು ನಡೆಯೋದಿಲ್ಲ. ಅವು ಜಗಳ ಆಡೋಕೆ ಜವಾರಿ ನಾಯಿಗಳಂದ್ರೆ ಎಕ್ಸ್ಪರ್ಟು. ನಮ್ಮ ತಿಂದು ಬಾಯಿಗೆ ಹಾಕ್ಕೊಂಬಿಡ್ತಾವು. ಹೇಯ್ ನಡಿ. ಏನೋ ಹೇಳ್ತಿದ್ದೆ, ಮ್ಯಾಟ್ರಿಗೆ ಬಂದ್ಬಿಡೋಣ. ಏನೋ ಹೇಳ್ತಿದ್ದೆ. ಸೋಷಿಯಲ್ ಮೀಡಿಯಾನ ಭಾಳ ಚಂದ ಉಪಯೋಗ ಮಾಡ್ಕೊರಿ. ಇವತ್ತಲ್ಲ ನಾಳೆ ಖಂಡಿತ ಅದು ಕೈ ಹಿಡಿತೈತಿ. ಅಂದ್ರೆ ನೀವು 1 ದಿನ 2 ದಿನ ವೀಡಿಯೋ ಮಾಡಿ ನಮ್ಗೆ ರಿಸಲ್ಟ್ ಬೇಕಂದ್ರೆ ದೇವರಾಣಿ ಹೇಳ್ತೀನಿ ಯಜಮಾನ, ಅದು ಆಗದೆ ಇರೋ ಕೆಲಸ. ಕಳೆ ಹಾಯ್, ಹೇಯ್ ಬಾ ಕಳೆ. ನೋಡ್ರಪ್ಪ, ಅಲ್ಲಿ ದೂರದಲ್ಲಿ ಯಾವುದೋ ಒಂದು ನಾಯಿ ಕಾಣ್ತೈತಿ. ಹೇಯ್ ಬಾ. ತಿಂದು ಬಾಯಿಗೆ ಹಾಕೊಂಡ್ಬಿಡ್ತಾವ, ಹಂಗದವು ನಾಯಿ. ಮೋಸ್ಟ್ಲಿ ಇಲ್ಲಿ ಕುರಿಯರ್ ಇರ್ಬೇಕಾತ್ರ, ಹಾಗಾಗಿ ಆ ನಾಯಿಗಳದಾವ. ನಾನು ನಾಯಿಗಳನ್ನ ವಾಕಿಂಗ್ ಕರ್ಕೊಂಬಂದಿನಲ್ಲ, ಬಂದವು ನೋಡಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊರಿ. ಇಂದೆಲ್ಲ ನಾಳೆ ಕನ್ಫರ್ಮ್ ಒಂದು ಸಕ್ಸಸ್ ಅನ್ನೋದು ಸಿಕ್ಕೈತಿ.
ಹಂಗಂತೇಳಿ ಹುಚ್ಚು ಆಕಾರ ಮಾಡಬೇಡ್ರಿ, ಏನೇನೋ ಮಾಡಬೇಡ್ರಿ, ಕರೆಕ್ಟಾಗಿ ಚಂದಂಗೆ ಯೂಸ್ ಮಾಡ್ಕೊರಿ. ನಾನು ರೀಲ್ಸ್ ಮಾಡ್ತೇವೆ, ರೀಲ್ಸ್ನು ಮಾಡೀವಿ, ಆಮೇಲೆ ಜಾನಪದ ಸಾಂಗು ಶಾರ್ಟ್ ಫಿಲ್ಮ್ಸು ಮಾಡೀವಿ, ಜೊತೆಗೆ ಇದೊಂದು ಬ್ಲಾಗ್ ವೀಡಿಯೋ ಮಾಡೋಣ. ಆಮೇಲೆ ಕ್ಯಾಮ್ರಾ ಮುಂದೆ ಮಾತಾಡೋದು ನನಗೂ ಸ್ವಲ್ಪ ಧೈರ್ಯ ಬರ್ತೈತೆ ಅಂತ ಸಂಬಂಧ ಈ ಬ್ಲಾಗ್ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಕ್ಯಾಮ್ರಾ ಮುಂದೆ ನಾನು ಆ್ಯಕ್ಟಿಂಗ್ ಅವೆಲ್ಲ ಮಾಡೀವಿ, ಬಟ್ ನಮ್ಮ ವಾಯ್ಸ್ ನಿಮ್ಗೆ ತೋರಿಸಿಲ್ಲ. ಹಾಗಾಗಿ ನಮ್ಮ ವಾಯ್ಸ್ನು ಕ್ಯಾಮ್ರಾ ಮುಂದೆ ಮಾತಾಡೋದು ನಮಗೂ ಧೈರ್ಯ ಬರ್ತೈತೆ ಅನ್ನೋ ಸಂಬಂಧ ಈ ಬ್ಲಾಗ್ ವೀಡಿಯೋ ಸ್ಟಾರ್ಟ್ ಮಾಡೀನಿ. ನೀವು ಸ್ಟಾರ್ಟ್ ಮಾಡಿರಿ, ಇವತ್ತೆಲ್ಲ ನಾಳೆ ಸಕ್ಸಸ್ ಅನ್ನೋ ಸಿಗ್ತೈತಿ, ತಡ ಮಾಡಬೇಡ್ರಿ. ಈಗಿನ ಜನ ಭಾಳ ಸ್ಪೀಡ್ ಅದಾರ, ಆಮೇಲೆ ಸೋಷಿಯಲ್ ಮೀಡಿಯಾನು ಭಾಳ ಸ್ಪೀಡ್ ಐತಿ. ಇನ್ನೊಂದು ಏನಪ್ಪ ಅಂತಂದ್ರೆ, ವ್ಲಾಗ್ ವೀಡಿಯೋ ಮಾಡ್ಬೇಕು, ಈ ಥರ ಕಂಟೆಂಟ್ ವೀಡಿಯೋಗಳು ಮಾಡ್ಬೇಕಂತಂದ್ರೆ ಒಂದು ಹೇಳ್ತೀನಪ್ಪ, ನಾಚಿಕೆ ಮಾನ ಮರ್ಯಾದೆ 3 ಬಿಡ್ಬೇಕು. ಅದನ್ನು ಹಿಡ್ಕೊಂಡು ಕುಂದಿರ್ತೀನಿ ಅಂದರೆ ಹಿಂಗೆ ಮಾತಾಡೋಕ್ಕಾಗೋದಿಲ್ಲ, ವೀಡಿಯೋಸ್ ಮಾಡಿ ಬಿಡೋಕ್ಕೂ ಆಗಲ್ಲ. ಜನ ಏನಂತಾರೋ, ಅಕ್ಕಪಕ್ಕದವ್ರು ಏನಂತಾರೋ, ಫ್ರೆಂಡ್ಸ್ ಏನಂತಾರೋ, ಸಂಬಂಧಿಕರು ಏನಂತಾರೋ ಅಂತ ಅನ್ಕೊಂಡು ಕುಂತ್ರೆ ನೀನು ಇದ್ರಂಗೆ ವ್ಲಾಗ್ ವೀಡಿಯೋ ಮಾಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡು ಮಾಡೋಕ್ಕಾಗಲ್ಲ, ನೀನು ಅನ್ಕೊಂಡಂಗೆ ನಿನ್ನ ಸಕ್ಸಸ್ನ ರೀಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಹೇಳ್ತೀನಿ, ಈ ಜನದ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ, ಸಂಬಂಧಿಕರ ಬಗ್ಗೆ, ಆಜು ಬಾಜು ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡ್ರಿ. ನಿಮ್ಮ ಜೀವನ ನೀನಿಷ್ಟ, ಅದ್ರ ಸಂಬಂಧ ನೀ ಏನು ಮಾಡ್ಬೇಕಂತ ಅದೆಯಲ್ಲ ಮಾಡಿಬಿಡು. ಈಗಿದ್ದು ನೀನೊಂದು ತಾಸಿಗಿರೋದಿಲ್ಲ. ಹಂಗಂತೇಳಿ ನೀನು ಈ ಜನ ಏನಂತಾರೋ, ಫ್ರೆಂಡ್ಸ್ ಏನಂತಾರೋ, ಆಡ್ಕೊಂಡು ನಗ್ತಾರೋ, ಹಿಂಗೆ ಅನ್ಕೊಂಡು ಕುಂತ್ರ ನಿನ್ನ ಸಕ್ಸಸ್ನ ನೀನು ಕಾಣೋಕ್ಕಾಗಲ್ಲ. ಹಂಗಾಗಿ ಈ ಅನ್ನೋರು ಮಾತಾಡೋರು, ಆಡ್ಕೊಳೋರು ನಿನಗೆ ದುಡ್ಡು ತಂದಾಕಲ್ಲ. ನಿನ್ನ ಮನೆಗೆ ಇವತ್ತು ಊಟಕ್ಕಿಲ್ಲ ಇಲ್ಲಪ್ಪ ಅಂತಂದ್ರೆ ನೀನು ಅವ್ರು ತಂದು ನಿನಗೆ ಉಣ ಕೊಡೋದಿಲ್ಲ. ನೀನು ದುಡಿಬೇಕು, ನೀನು ತಿನ್ಬೇಕು. ನೀನು ದುಡಿದು ನಿನ್ನ ಊಟನ ನೀನು ತಿಂತಿ ಅಂತಂದ ಮ್ಯಾಗ ಅವ್ರದ್ದು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತೀನಿ ನಾನು ಹಂಗೆ ಡಿಸೈಡ್ ಆಗೀನಿ. ನನ್ನ ಜೀವನ ನನ್ನ ಇಷ್ಟ, ನಾನು ದುಡಿತೀನಿ, ನಾನು ತಿಂತೀನಿ, ನಾನು ದುಡಿದು ನಮ್ಮ ಮನೆಗೆ ತಿಂತಾರೆ ಅಂದಮ್ಯಾಗ ಅವ್ರದ್ದು ಯಾಕೆ ತಲೆ ಕೆಡಿಸ್ಕೋಬೇಕು? ಆಡ್ಕೊಂಡು ನಗಲಿ, ಎಷ್ಟು ದಿನ ನಗ್ತಾರೆ? ನಿನಗೆ ಒಂದಿನ ಸಕ್ಸಸ್ ಅನ್ನೋದು ಬಂದ ಮ್ಯಾಗ ಆಡ್ಕೊಂಡು ನಕ್ಕೋರ ನಿನ್ನೊಂದು ದಿನ ಕರೆಸಿ ಶಾಲೆ ಹಾಕಿ ಸನ್ಮಾನ ಮಾಡ್ತಾರೋ ಯಜಮಾನ. ಇದು ಈಗಿನ ಸೋಷಿಯಲ್ ಮೀಡಿಯಾ ಪವರು. ಹಾಗಾಗಿ ಸಂಬಂಧಿಕರ ಬಗ್ಗೆ ದಯವಿಟ್ಟು ನೀನು ತಲೆ ಕೆಡಿಸ್ಕೋಬೇಡ, ಫ್ರೆಂಡ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಜನಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಅನ್ಕೊಂಡಿದ್ದನ್ನು ನೀನು ಮಾಡು. ಇವತ್ತೆಲ್ಲ ನಾಳೆ ಅದು ನಿನಗೆ ಖಂಡಿತ ಒಂದು ರಿಸಲ್ಟ್ ಸಿಗುತ್ತಾ. ಆವಾಗ ನಿನ್ನ ಫ್ರೆಂಡ್ಸು, ಸಂಬಂಧಿಕರು, ಈ ಆಜುಬಾಜು ಮನೆಯವರು ನಿನಗೆ ವಾವ್ ಶಬಾಷ್ ಅಂತಾರೆ. ಆ ದಿನ ಬಂದೇ ಬರ್ತೈತಿ. ದಯವಿಟ್ಟು ಆ ಕಡೆ ಸ್ವಲ್ಪ ಫೋಕಸ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದು ಶುರು ಮಾಡು. ನಾನು ಅದ್ರ ಸಂಬಂಧ ತಲೆ ಕೆಡಿಸ್ಕೋಬಾರ್ದು. ಯಾರ ಜೀವನ ಯಾರು ಇಷ್ಟ, ಯಾರ್ಯಾರು ಹೆಂಗೆಂಗೋ ಏನೇನೋ ಮಾಡ್ತಾರಂತ. ನಾವೇನು ಕಳ್ತಾನ, ಏನು ಕಳುವ ಮುಚ್ಚಾಮರ್ಯ ಅವನ ಕ್ಯಾಮ್ರಾ ಹಿಂಗೆ ಸ್ಟಾರ್ಟ್ ಮಾಡಿ ಅದ್ರ ಮುಂದೆ ಮಾತಾಡೋಣ. ಯಾರ್ಯಾರು ಏನೇನೋ ಮಾಡಿ ಬದುಕ್ತಾರಂತ. ಅವನು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಜನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಎಷ್ಟೋ ಜನಗಳು ಇವತ್ತು ಹೆಂಗಿದ್ದವ್ರು ಹೆಂಗೆಂಗೋ ಆಗ್ಯಾರ. ನಡ್ಕೊಂಡು ಓಡಾಡೋರು ಇವತ್ತು 3 ಲಕ್ಷ 4 ಲಕ್ಷದ ಬೈಕ್ಗಳು, ಕಾರ್ಗಳು ತಗೊಂಡು ಓಡಾಡಕತ್ಯಾರ. ಹಾಗಾಗಿ ದಯವಿಟ್ಟು ಕುಂತು ಕೆಡಬೇಡ, ಏನಾರ ಕೆಲಸ ಮಾಡಿ ಕೆಡು, ತಿರುಗಿ ಕೆಡು, ಒಂದು ಸಮಾಧಾನ ಇರ್ತೈತಿ ನಿನಗೆ. ಹಾಗಾಗಿ ನಾನು ಅದೇ ಟ್ರ್ಯಾಕ್ನಾಗ ಇದೀನಿ. ಎಷ್ಟು ದಿನ ದುಡಿತೀವೋ ಮಾರೇ, ದುಡಿದು ಇನ್ನೊಬ್ರ ಕೈಯಾಗ ಎಷ್ಟು ದಿನ ದುಡಿತಿ? ಏನಪ್ಪ ಈಗ ವಯಸ್ಸೈತಿ, ಶಕ್ತಿ ಐತಿ, ಮೈಯಾಗ ದುಡಿತಿದ್ದಿ. ನಾಳೆ ನಿನಗೆ ಮುಂದೆ ಮದುವೆ ಆಗಿ ಮಕ್ಕಳಾಗಿ ಒಂದು 40-50 ವರ್ಷ ಆದ ಮಗ ಅವಾಗಲೂ ದುಡಿಬೇಕಪ್ಪ, ಇನ್ನೊಬ್ರ ಕೈಯಾಗ ಹೋಗಿ ದುಡಿಬೇಕಪ್ಪ. ನಾನು ದುಡ್ದೆ ನನ್ನ ಮಕ್ಕಳು ಸಾಕ್ಬೇಕು, ಮನೆ ನಡೆಸ್ಬೇಕಂದ್ರೆ ಆಗದೇ ಇರೋ ಕೆಲಸ ಯಜಮಾನ. ಹಾಗಾಗಿ ನಿಂದ ಏನಾರು ಒಂದು ಸ್ಟಾರ್ಟ್ ಮಾಡು, ಶುರು ಮಾಡು. ಇದನ್ನು ಹೇಳಿದ್ರೆ ನಿಮ್ಗೆ ಏನು ಅನ್ನಿಸ್ತದ ಗೊತ್ತಿಲ್ಲ, ಆದರೆ ಇದಂತೂ ಕರೆ ಐತಿ. ಇನ್ನೊಬ್ರ ಕೈಯಾಗ ಅದು ಎಷ್ಟು ದಿನ ದುಡಿದ್ರು ನೀನು ಅದು ಖಾಲಿನ ಬರೀ ತಿನ್ನಾಕ, ಉಣ್ಣಾಕ, ಬಟ್ಟಿಗೆ, ಬಣ್ಣಕ್ಕೆ ಇದೇ ಆಕೈತಿ. ಏನಾರ ಒಂದು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಅದರಿಂದ ನಮ್ಗೆ ಏನಾರ ಸಿಗುತ್ತಾ. ಹಾಗಾಗಿ ಬರೀ ಇನ್ನೊಬ್ರ ಕೈಯಾಗ ಹಾಳಾಗಿ ದುಡಿಯೋದನ್ನ ಯೋಚನೆ ಮಾಡಬೇಡ. ಹಾಳಾಗಿ ದುಡಿಬೇಡ. ಹಾಳಾಗಿ ದುಡಿದು ನೀನು ಮೈ ಸೌದೋಕ್ಕತೆ ಹೊರತು ನೀನಂತ ರಾಜ ಅಂತ ಆಗೋಕ್ಕಾಗಲ್ಲ. ಹಂಗಾಗಿ ಏನಾರ ಒಂದು ಯೋಚನೆ ಮಾಡು, ಡಿಫ್ರೆಂಟಾಗಿ. ನೀನು ಬಿಸ್ನೆಸ್ ಮಾಡು. ಅದಕ್ಕೆ ಬಂಡವಾಳ ಯಾರು ನಿಮ್ಮ ಅಪ್ಪ ಕೊಡ್ತಾನಂತ ನನ್ನ ಕೇಳಬೇಡ್ರಿ. ಅದಕ್ಕೆ ಆದಂಥ ದಾರಿಗಳದಾವ, ಅದನ್ನು ಹುಡುಕೊಂಡು ಹೋಗ್ರಿ, ಆಗುತ್ತಾ. ಹಂಗಾಗಿ ಮಾಡಿರಿ. ಹಾಳಾಗಿ ದುಡಿ, ಅರಸನಾಗಿ ಬಾಳು ಅಂತ ಹೇಳ್ಯಾರ ಕರೆ. ಆದರೆ ಅದೇ ನಮ್ಗೆ ಇದಾಗಬಾರ್ದು, ಮುಳು ಆಗಬಾರ್ದು. ಹಾಳಾಗಿ ದುಡಿಯೋದು ಅದೇ ಜೀವನ, ಹಾಳಾಗಿ ದುಡಿಯೋದೇ ಜೀವನ ಆಗಬಾರ್ದು. ನಾವು ಅರಸನಾಗ ಟ್ರೈ ಮಾಡ್ಬೇಕ್ರಿ. ಅವನವನ ಐಷಾರಾಮಿ ಜೀವನ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಯಾರಿಗಿಷ್ಟ ಇಲ್ಲ ಅಂತೀನಿ ನಾನು. ಹಾಗಾಗಿ ಇರೋದನ್ನು ಹೇಳಿನಿ. ಇನ್ಮೇಲೆ ಮಾಡೋದು ಬಿಡೋದು ನಿನ್ನಿಷ್ಟ.
ಏನಾರ ಮಾಡು, ಹೆಂಗಾರ ಮಾಡು, ನಿನ್ನ ಗೋಲ್ನ ನೀನು ರೀಚ್ ಮಾಡು. ಇಷ್ಟೇ ಮ್ಯಾಟ್ರು. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.